ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಅನ್ನುವಂತಹ ಪಾಠದ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ, ಮಿಶ್ರಣ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ಬರೆದಿದ್ದರೆ ಅದನ್ನು ಮಿಶ್ರಣ ಎನ್ನುವರು. ಶುದ್ಧ ಮತ್ತು ಅಶುದ್ಧ ವಸ್ತುಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಹೊಂದಿರುವ ಅಥವಾ ಒಂದೇ ರೀತಿಯ ಕಣಗಳನ್ನು ಹೊಂದಿರತಕ್ಕಂತಹ ಅಥವಾ ಒಂದೇ ರೀತಿಯ ಕಣಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳನ್ನು ಶುದ್ಧ ವಸ್ತುಗಳು ಅಂತೇಳಿ ಕರಿತೀವಿ. ಅಶುದ್ಧ ವಸ್ತುಗಳು ಅಂದರೆ ವಿಭಿನ್ನ ರಾಸಾಯನಿಕ ಸ್ವಭಾವವನ್ನು ಹೊಂದಿರತಕ್ಕಂತಹ ಅಥವಾ ಬೇರೆ ಬೇರೆ ರೀತಿಯ ಕಣಗಳಿಂದ ಮಾಡಲ್ಪಟ್ಟ ವಸ್ತುಗಳನ್ನು ಅಶುದ್ಧ ವಸ್ತುಗಳು ಅಂತೇಳಿ ಕರಿತೀವಿ. ಸಮರೂಪ ಹಾಗೂ ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಸಮರೂಪ ಮಿಶ್ರಣ, ಯಾವ ಮಿಶ್ರಣದ ಘಟಕಗಳು ಏಕರೂಪವಾಗಿ ಬೆರೆತಿರುತ್ತವೆಯೋ ಅದನ್ನು ಸಮರೂಪ ಮಿಶ್ರಣ ಅಂತೇಳಿ ಕರಿತೀವಿ. ಉದಾಹರಣೆ, ಸಕ್ರಿಯ ದ್ರಾವಣದಲ್ಲಿ ಸಕ್ಕರೆಯು ನೀರಿನಲ್ಲಿ ಏಕರೂಪವಾಗಿ ಬೆರೆತಿರುತ್ತದೆ. ಅಸಮರೂಪ ಮಿಶ್ರಣ ಅಂತಂದರೆ ಯಾವ ಮಿಶ್ರಣದ ಘಟಕಗಳು ಏಕರೂಪವಾಗಿ ಬೆರೆತಿರುವುದಿಲ್ಲವೋ ಅದನ್ನು ಅಸಮರೂಪ ಮಿಶ್ರಣ ಅಂತೇಳಿ ಕರಿತೀವಿ. ಎಣ್ಣೆ ಮತ್ತು ನೀರಿನ ಮಿಶ್ರಣಗಳು ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಆಗಿದೆ. ದ್ರಾವಣ ಎಂದರೇನು? ಉದಾಹರಣೆ ಕೊಡಿ. ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ದ್ರಾವಣ ಎನ್ನುವರು. ಉದಾಹರಣೆಗೆ ಲೆಮೊನೇಡ್, ಸೋಡಾ ನೀರು. ದ್ರಾವಣವು ಘನ, ದ್ರವ ಅಥವಾ ಹನಿಯ ರೂಪದಲ್ಲಿಯೂ ಸಹ ಇರಬಹುದು. ದ್ರಾವಕ ಮತ್ತು ದ್ರಾವ್ಯ ಇವುಗಳನ್ನು ವ್ಯಾಖ್ಯಾನಿಸಿ. ಯಾವ ವಸ್ತುಗಳು ದ್ರಾವ್ಯವನ್ನು ತಮ್ಮಲ್ಲಿ ಕರಗಿಸಿಕೊಳ್ಳುತ್ತವೆಯೋ ಅವುಗಳನ್ನು ದ್ರಾವಕ ಎನ್ನುವರು. ಯಾವ ವಸ್ತುಗಳು ದ್ರಾವಕದಲ್ಲಿ ವಿಲೀನವಾಗುತ್ತಿವೆಯೋ ಅವುಗಳನ್ನು ದ್ರಾವ್ಯ ಎನ್ನುವರು. ದ್ರಾವಣದ ಗುಣಗಳನ್ನು ಪಟ್ಟಿ ಮಾಡಿ. ದ್ರಾವಣವು ಸಮರೂಪ ಮಿಶ್ರಣವಾಗಿದೆ. ದ್ರಾವಣದಲ್ಲಿರುವ ಕಣಗಳ ವ್ಯಾಸವು 1 ನ್ಯಾನೋಮೀಟರ್ಗಿಂತ ಕಡಿಮೆ ಇರುತ್ತದೆ. ಕಣಗಳ ಗಾತ್ರವು ಬಹಳ ಸಣ್ಣದಾಗಿರುವುದರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸುವುದಿಲ್ಲ. ಆದ್ದರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡುಬರುವುದಿಲ್ಲ. ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವ ದ್ರವ್ಯದ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಅಲುಗಾಡಿಸದೆ ಬಿಟ್ಟರೂ ಸಹ ಕಣಗಳು ತಳ ಸೇರುವುದಿಲ್ಲ. ದ್ರಾವಣದ ಸಾರತೆಯ ಸೂತ್ರ ಬರೆಯಿರಿ. ದ್ರಾವಣದ ಸಾರಥ್ಯ ದ್ರಾವ್ಯದ ರಾಶಿ / ದ್ರಾವಣದ ರಾಶಿ × 100. ಪರ್ಯಾಪ್ತ ದ್ರಾವಣ ಎಂದರೇನು? ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತೇಳಿ ಕರಿತೀವಿ. ಅಪರ್ಯಾಪ್ತ ದ್ರಾವಣ ಅಂತಂದರೆ ಒಂದು ದ್ರಾವಣವು ಹೊಂದಿರುವ ದ್ರಾವ್ಯದ ಪರಿಮಾಣವು ಒಂದೊಮ್ಮೆ ಪರ್ಯಾಪ್ತ ಮಟ್ಟಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಅಪರ್ಯಾಪ್ತ ದ್ರಾವಣ ಎನ್ನುವರು. ನಿಲಂಬಿತ ಮಿಶ್ರಣ ಎಂದರೇನು? ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರುವುದಿಲ್ಲ ಹಾಗೂ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿ ಇರುತ್ತದೆ. ನಿಲಂಬಿತ ಮಿಶ್ರಣದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ನಿಲಂಬಿತ ಮಿಶ್ರಣವು ಒಂದು ಅಸಮರೂಪ ಮಿಶ್ರಣವಾಗಿದೆ. ನಿಲಂಬಿತ ಮಿಶ್ರಣದ ಕಣಗಳನ್ನು ಬರಿಗಣ್ಣಿನಲ್ಲಿ ನೋಡಬಹುದು. ನಿಲಂಬಿತ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ ಮತ್ತು ಬೆಳಕಿನ ಪಥ ಕಾಣುವಂತೆ ಮಾಡುತ್ತವೆ. ನಿಲಂಬಿತ ಮಿಶ್ರಣವನ್ನು ಅಲುಗಾಡಿಸದೆ ಬಿಟ್ಟಲ್ಲಿ ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತವೆ. ಈ ಕಣಗಳನ್ನು ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಬಹುದು. ಕಲಿಲ ದ್ರಾವಣ ಎಂದರೇನು? ಕಲಿಲ ದ್ರಾವಣವು ಅಸಮರೂಪ ಮಿಶ್ರಣವಾಗಿದ್ದು ಕಲಿಲದ ಕಣಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಕಲಿಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಕಲಿಲವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಕಲಿಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿವೆ. ಕಲಿಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿವೆ. ಕಲಿಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸದೆ ಬಿಟ್ಟರೂ ತಳ ಸೇರುವುದಿಲ್ಲ. ಸೋಸುವಿಕೆ ವಿಧಾನದಿಂದ ಅವುಗಳನ್ನು ಮಿಶ್ರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಇನ್ನು ಮಕ್ಕಳು ಕೋಷ್ಟಕ 2.1ರಲ್ಲಿ ಇರತಕ್ಕಂತಹ ಕಲಿಲದ ಸಾಮಾನ್ಯ ಉದಾಹರಣೆಗಳನ್ನು ತಯಾರಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಅದರ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಭೌತ ಬದಲಾವಣೆ ಬಣ್ಣ, ಗಡಸುತನ, ಕಠಿಣತೆ, ದ್ರವತೆಯ ಸಾಂದ್ರತೆ, ದ್ರವಣ ಬಿಂದು, ಕುದಿಯುವ ಬಿಂದು ಮುಂತಾದವು ಭೌತ ಗುಣಗಳಾಗಿವೆ. ಇದರಲ್ಲಿ ಸಂಯೋಜನೆಯ ಬದಲಾವಣೆ ಕಂಡುಬರುವುದಿಲ್ಲ. ಸ್ಥಿತಿಗಳ ಅಂತರ್ಪರಿವರ್ತನೆ ಒಂದು ಭೌತ ಬದಲಾವಣೆಯಾಗಿದೆ. ಹೊಸ ವಸ್ತು ದೊರೆಯುವುದಿಲ್ಲ. ಇನ್ನು ರಾಸಾಯನಿಕ ಬದಲಾವಣೆಯನ್ನು ನೋಡೋಣ. ರಾಸಾಯನಿಕ ಬದಲಾವಣೆಯು ದ್ರವ್ಯದ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆ ತರುತ್ತದೆ. ಇದರಲ್ಲಿ ಸಂಯೋಜನೆಯ ಬದಲಾವಣೆ ಕಂಡುಬರುತ್ತದೆ. ದ್ರವ್ಯದ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆಯಾಗುತ್ತದೆ. ಹೊಸ ವಸ್ತು ದೊರೆಯುತ್ತದೆ. ಶುದ್ಧ ವಸ್ತುಗಳ ವಿಧಗಳು ಯಾವುವು? ಧಾತುಗಳು ಮತ್ತು ಸಂಯುಕ್ತಗಳು ಶುದ್ಧ ವಸ್ತುಗಳ ವಿಧಗಳು. ಧಾತು ಎಂದರೇನು? ಧಾತು ದ್ರವ್ಯದ ಮೂಲ ರೂಪವಾಗಿದ್ದು ರಾಸಾಯನಿಕ ಕ್ರಿಯೆಗಳಿಂದ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ.
ಸಂಯುಕ್ತ ವಸ್ತುಗಳು ಎಂದರೇನು? ಎರಡು ಅಥವಾ ಹೆಚ್ಚಿನ ಧಾತುಗಳು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗ ಹೊಂದಿ ಸಂಯುಕ್ತ ವಸ್ತುಗಳು ಉಂಟಾಗುತ್ತವೆ. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಕೋಷ್ಟಕ 2.2ರಲ್ಲಿ ನೀಡಿರ್ತಕ್ಕಂತಹ ಮಿಶ್ರಣಗಳು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗುತ್ತದೆ, ಆದರೆ ಹೊಸ ಸಂಯುಕ್ತ ಉಂಟಾಗುವುದಿಲ್ಲ. ಇನ್ನು ಸಂಯುಕ್ತಗಳ ಬಗ್ಗೆ ನೋಡಿದಾಗ ಧಾತುಗಳು ವರ್ತಿಸಿ ಹೊಸ ಸಂಯುಕ್ತಗಳು ಉಂಟಾಗುತ್ತವೆ. ಮಿಶ್ರಣಗಳು ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿರುತ್ತವೆ, ಆದರೆ ಸಂಯುಕ್ತಗಳು ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆ ನಿರ್ದಿಷ್ಟವಾಗಿರುತ್ತದೆ. ಮಿಶ್ರಣಗಳು ಅವುಗಳಿರುವ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸುತ್ತವೆ. ಹೊಸ ವಸ್ತುವು ಸಂಪೂರ್ಣವಾಗಿ ಬೇರೆ ಗುಣವನ್ನು ಹೊಂದಿರುತ್ತದೆ ಸಂಯುಕ್ತ ವಸ್ತುವಿನಲ್ಲಿ. ಇನ್ನು ಮಿಶ್ರಣದಲ್ಲಿ ಭೌತ ವಿಧಾನಗಳಿಂದ ಘಟಕಾಂಶಗಳನ್ನು ತಕ್ಕ ಮಟ್ಟಿಗೆ ಸುಲಭವಾಗಿ ಬೇರ್ಪಡಿಸಬಹುದು, ಆದರೆ ಸಂಯುಕ್ತ ವಸ್ತುಗಳು ಕೇವಲ ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಗಳ ಮೂಲಕ ಘಟಕಾಂಶಗಳನ್ನು ಬೇರ್ಪಡಿಸಬಹುದು ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿಯವರೆಗೆ ನಾವು ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಅನ್ನುವಂತಹ ಪಾಠದ ಅತಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಎಸ್ಸೆ 2 ವಾರ್ಷಿಕ ಪರೀಕ್ಷೆಗೆ ನಮಗೆ ಸಹಾಯಕಾರಿ ಆಗತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಜಾಯ್ನ್ ಆಗ್ತೀನಿ. ಅಲ್ಲಿಯವರೆಗೂ ಬಾಯ್.